ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ. ಎಲ್ಲರೂ ಕೂಡ ಕಮೆಂಟ್ನಲ್ಲಿ ಓಂ ಶ್ರೀ ಮಾತೆ ನಮಃ ಅಂತ ಕಮೆಂಟ್ ಮಾಡಿ. ಇಂದು ನಾವು ಧನುಸು ರಾಶಿಯವರ ಬಗ್ಗೆ ಅತ್ಯಂತ ಭಾಗ್ಯಶಾಲಿ ಮತ್ತು ಅದೃಷ್ಟವನ್ನು ಬದಲಾಯಿಸುವಂತಹ ಮಹಾ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಜುಲೈ 22ರಿಂದ ಆಗಸ್ಟ್ 11ರವರೆಗಿನ ಮುಂದಿನ 20 ದಿನಗಳು ಧನಸ್ಸು ರಾಶಿಯವರಿಗೆ ಧನಸ್ಸಿನಿಂದ ಹೊರಡ ಬಾಣನಂತೆ ಗುರಿ ತಲುಪುವ ಸಮಯ. ಇಷ್ಟು ದಿನ ನೀವು ಅನುಭವಿಸಿದ ಸಾಲದ ಬಾಧೆ, ಕೆಲಸ ಅರ್ಧಕ್ಕೆ ನಿಲ್ಲುವುದು, ಮನೆಯಲ್ಲಿ ಜಗಳ, ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು, ಇದೆಲ್ಲದಕ್ಕೂ ಕೂಡ ಈಗ ಕೊನೆ ಸಿಗ್ತಾ ಇದೆ. ಗುರುದೇವರು ನಿಮ್ಮ ರಾಶಿಯ ಅಧಿಪತಿ, ಅವನೇ ನಿಮ್ಮನ್ನು ಕಾಪಾಡಲು ಬಂದಿದ್ದಾನೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಬೀಗ ತೆರೆಯಲು ಒಂದು ಮಹಾ ಪರಿಹಾರವನ್ನು ಹೇಳಿದ್ದೇವೆ. ಧನಸ್ಸು ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಗುರು ಬೃಹಸ್ಪತಿ. ಗುರು ಅಂದರೆ ಜ್ಞಾನ, ಧರ್ಮ, ಅದೃಷ್ಟ. ನೀವು ತುಂಬ ನೇರ ಮಾತನಾಡುವವರು. ಸುಳ್ಳು, ಮೋಸ, ವಂಚನೆ ನಿಮಗೆ ಗೊತ್ತೇ ಇಲ್ಲ. ಯಾರಿಗಾದರೂ ಕಷ್ಟ ಅಂತಂದರೆ ಓಡಿ ಹೋಗಿ ಸಹಾಯ ಮಾಡುವವರು. ಆದರೆ ನಿಮ್ಮ ಈ ನೇರ ಗುಣವೇ ಕೆಲವೊಮ್ಮೆ ನಿಮಗೆ ಶತ್ರು ಆಗುತ್ತೆ. ನೀವು ಎಲ್ಲರನ್ನೂ ಕೂಡ ನಂಬಿ ಬಿಡ್ತೀರಿ. ನಿಮ್ಮ ಗುಟ್ಟು, ನಿಮ್ಮ ಮುಂದಿನ ಪ್ಲ್ಯಾನ್, ನಾನು ಮನೆ ಕಟ್ತಾ ಇದ್ದೀನಿ, ಸೈಟ್ ತಗೊತಾ ಇದ್ದೀನಿ, ಮಕ್ಕಳ ಮದುವೆ ಮಾಡ್ತಾ ಇದ್ದೀನಿ ಅಂತ ಖುಷಿಯಿಂದ ಎಲ್ಲರಿಗೂ ಕೂಡ ಹೇಳಿಬಿಡ್ತೀರಿ. ಆದರೆ ನೆನ್ಪಿಡಿ ಧನಸ್ಸು ರಾಶಿಯವರೇ, ನಿಮ್ಮ ಖುಷಿಯನ್ನು ನೋಡಿ ಖುಷಿ ಪಡುವವರಿಗಿಂತ ಹೊಟ್ಟೆ ಕಿಚ್ಚು ಪಡುವವರೇ ಈ ಕಾಲದಲ್ಲಿ ಜಾಸ್ತಿ. 2025ರ ಸೆಪ್ಟೆಂಬರ್ನಿಂದ 2026ರ ಜುಲೈವರೆಗೆ ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಮತ್ತು ಶನಿಯ ದೃಷ್ಟಿ ಇತ್ತು. ಇದರಿಂದಾಗಿ ಹಣಕಾಸಿನ ಸಮಸ್ಯೆ, ಸಾಲ, ಮಾಡಿದ ಕೆಲಸಕ್ಕೆ ಫಲ ಸಿಗದೇ ಇರೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರೋದು, ರಾತ್ರಿ ನಿದ್ದೆ ಇಲ್ಲದೆ ಕೊರಗೋದು, ದೇವರ ಪೂಜೆ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲ ಅಂತ ಬೇಸರ, ಇದೆಲ್ಲವೂ ಕೂಡ ನಡೆಯಿತು. ಆದರೆ ಅದು ನಿಮ್ಮ ಅದೃಷ್ಟದ ತಪ್ಪಲ್ಲ, ಅದು ಗ್ರಹಗಳ ಪರೀಕ್ಷೆಯ ಕಾಲ. ಆದರೆ ಈಗ ಆ ಪರೀಕ್ಷೆ ಮುಗಿತು. ಜುಲೈ 22ರಿಂದ ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಬಲವಾಗಿ ಅಂಶ ಮಹಾರಾಜಯೋಗವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಸೂರ್ಯನ ಶುಭ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ಮುಂದಿನ 20 ದಿನಗಳು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್. ಉದ್ಯೋಗದಲ್ಲಿರುವವರಿಗೆ ಬಹುದಿನದಿಂದ ಕಾಯುತ್ತಿದ್ದ ಪ್ರಮೋಷನ್, ಇನ್ಕ್ರಿಮೆಂಟ್, ಇಷ್ಟಪಟ್ಟ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ದೊಡ್ಡ ಲಾಭ, ಹಳೆಯ ಸಾಲ ವಸೂಲಿ, ಹೊಸ ಕಾಂಟ್ರಾಕ್ಟ್ ಸಿಗುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ವೀಸಾ, ಕೆಲಸದ ಕರೆ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ, ದಂಪತಿಗಳ ನಡುವೆ ಪ್ರೀತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಈಗ ಅಧಿಕಾರ ಬರುತ್ತೆ. ಈ ಸಮಯದಲ್ಲಿ ನೀವು ಒಂದು ತಪ್ಪನ್ನು ಮಾತ್ರ ಮಾಡಬಾರ್ದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ನೀವು ಎಷ್ಟು ಮೌನವಾಗಿದ್ದೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಜಗಳಕ್ಕೆ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಸಂಜೆ ದೀಪ ಹಚ್ಚಿದರೂ ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಕೋದು, ಜೇಡರ ಬೆಲೆ ಜಾಸ್ತಿ ಆಗೋದು, ಇವುಗಳಲ್ಲಿ 2-3 ಇದ್ರೂ ಕೂಡ ಭಯ ಬೇಡ. ಇದಕ್ಕೆ ಮಹಾ ಪರಿಹಾರ. ಪ್ರತಿ ಗುರುವಾರ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಕಡಲೆಬೇಳೆಯನ್ನು ಅರ್ಪಿಸಿ ಓಂ ಗುರುಭ್ಯೋ ನಮಃ ಅಂತ 11 ಬಾರಿ ಜಪ ಮಾಡಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರ ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಸಾರಿ ಜಪ ಮಾಡಿ. ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ ಪ್ರತಿದಿನ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಮತ್ತು ಸಂಜೆ ಹನುಮಾನ್ ಚಾಲಿಸ ಕೇಳಿದ್ರಿಂದ ಎಲ್ಲ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಪಟಪಟ ಅಂತ ಹೋಗುತ್ತೆ. ಕುಲದೇವತೆಯ ಅನುಗ್ರಹ ಮತ್ತೆ ಸಿಗುತ್ತೆ. ಧನಸ್ಸು ರಾಶಿಯವರೇ, ಗುರುದೇವರು ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಕಷ್ಟಕ್ಕೆ ಈಗ ಫಲ ಸಿಗುವ ಸಮಯ. ಮುಂದಿನ 20 ದಿನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಬರುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ. ಎಲ್ಲರೂ ಕೂಡ ಕಮೆಂಟ್ನಲ್ಲಿ ಓಂ ಶ್ರೀ ಮಾತೆ ನಮಃ ಅಂತ ಕಮೆಂಟ್ ಮಾಡಿ. ಇಂದು ನಾವು ಧನಸ್ಸು ರಾಶಿಯವರ ಬಗ್ಗೆ ಅತ್ಯಂತ ಭಾಗ್ಯಶಾಲಿ ಮತ್ತು ಅದೃಷ್ಟವನ್ನು ಬದಲಾಯಿಸುವಂತಹ ಮಹಾ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಜುಲೈ 22ರಿಂದ ಆಗಸ್ಟ್ 11ರವರೆಗಿನ ಮುಂದಿನ 20 ದಿನಗಳು ಧನಸ್ಸು ರಾಶಿಯವರಿಗೆ ಧನಸ್ಸಿನಿಂದ ಹೊರಡ ಬಾಣನಂತೆ ಗುರಿ ತಲುಪುವ ಸಮಯ. ಇಷ್ಟು ದಿನ ನೀವು ಅನುಭವಿಸಿದ ಸಾಲದ ಬಾಧೆ, ಕೆಲಸ ಅರ್ಧಕ್ಕೆ ನಿಲ್ಲುವುದು, ಮನೆಯಲ್ಲಿ ಜಗಳ, ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು, ಇದೆಲ್ಲದಕ್ಕೂ ಕೂಡ ಈಗ ಕೊನೆ ಸಿಗ್ತಾ ಇದೆ.
ಗುರುದೇವರು ನಿಮ್ಮ ರಾಶಿಯ ಅಧಿಪತಿ, ಅವನೇ ನಿಮ್ಮನ್ನು ಕಾಪಾಡಲು ಬಂದಿದ್ದಾನೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಕೊನೆಯಲ್ಲಿ ನಿಮ್ಮ ಅದೃಷ್ಟದ ಬೀಗ ತೆರೆಯಲು ಒಂದು ಮಹಾ ಪರಿಹಾರವನ್ನು ಹೇಳಿದ್ದೇವೆ. ಧನಸ್ಸು ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಗುರು ಬೃಹಸ್ಪತಿ. ಗುರು ಅಂದರೆ ಜ್ಞಾನ, ಧರ್ಮ, ಅದೃಷ್ಟ. ನೀವು ತುಂಬ ನೇರ ಮಾತನಾಡುವವರು. ಸುಳ್ಳು, ಮೋಸ, ವಂಚನೆ ನಿಮಗೆ ಗೊತ್ತೇ ಇಲ್ಲ. ಯಾರಿಗಾದರೂ ಕಷ್ಟ ಅಂತಂದರೆ ಓಡಿ ಹೋಗಿ ಸಹಾಯ ಮಾಡುವವರು. ಆದರೆ ನಿಮ್ಮ ಈ ನೇರ ಗುಣವೇ ಕೆಲವೊಮ್ಮೆ ನಿಮಗೆ ಶತ್ರು ಆಗುತ್ತೆ. ನೀವು ಎಲ್ಲರನ್ನೂ ಕೂಡ ನಂಬಿ ಬಿಡ್ತೀರಿ. ನಿಮ್ಮ ಗುಟ್ಟು, ನಿಮ್ಮ ಮುಂದಿನ ಪ್ಲ್ಯಾನ್, ನಾನು ಮನೆ ಕಟ್ತಾ ಇದ್ದೀನಿ, ಸೈಟ್ ತಗೊತಾ ಇದ್ದೀನಿ, ಮಕ್ಕಳ ಮದುವೆ ಮಾಡ್ತಾ ಇದ್ದೀನಿ ಅಂತ ಖುಷಿಯಿಂದ ಎಲ್ಲರಿಗೂ ಕೂಡ ಹೇಳಿಬಿಡ್ತೀರಿ. ಆದರೆ ನೆನ್ಪಿಡಿ ಧನಸ್ಸು ರಾಶಿಯವರೇ, ನಿಮ್ಮ ಖುಷಿಯನ್ನು ನೋಡಿ ಖುಷಿ ಪಡುವವರಿಗಿಂತ ಹೊಟ್ಟೆ ಕಿಚ್ಚು ಪಡುವವರೇ ಈ ಕಾಲದಲ್ಲಿ ಜಾಸ್ತಿ. 2025 ಸೆಪ್ಟೆಂಬರ್ನಿಂದ 2026 ಜುಲೈವರೆಗೆ ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಮತ್ತು ಶನಿಯ ದೃಷ್ಟಿ ಇತ್ತು. ಇದರಿಂದಾಗಿ ಹಣಕಾಸಿನ ಸಮಸ್ಯೆ, ಸಾಲ, ಮಾಡಿದ ಕೆಲಸಕ್ಕೆ ಫಲ ಸಿಗದೇ ಇರೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರೋದು, ರಾತ್ರಿ ನಿದ್ದೆ ಇಲ್ಲದೆ ಕೊರಗೋದು, ದೇವರ ಪೂಜೆ ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲ ಅಂತ ಬೇಸರ, ಇದೆಲ್ಲವೂ ಕೂಡ ನಡೆಯಿತು. ಆದರೆ ಅದು ನಿಮ್ಮ ಅದೃಷ್ಟದ ತಪ್ಪಲ್ಲ, ಅದು ಗ್ರಹಗಳ ಪರೀಕ್ಷೆಯ ಕಾಲ. ಆದರೆ ಈಗ ಆ ಪರೀಕ್ಷೆ ಮುಗಿತು. ಜುಲೈ 22ರಿಂದ ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಬಲವಾಗಿ ಅಂಶ ಮಹಾರಾಜಯೋಗವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಸೂರ್ಯನ ಶುಭ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳ್ತಾ ಇದೆ. ಇದರ ಅರ್ಥ ಏನು ಗೊತ್ತಾ? ಮುಂದಿನ 20 ದಿನಗಳು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್. ಉದ್ಯೋಗದಲ್ಲಿರುವವರಿಗೆ ಬಹುದಿನದಿಂದ ಕಾಯುತ್ತಿದ್ದ ಪ್ರಮೋಷನ್, ಇನ್ಕ್ರಿಮೆಂಟ್, ಇಷ್ಟಪಟ್ಟ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ದೊಡ್ಡ ಲಾಭ, ಹಳೆಯ ಸಾಲ ವಸೂಲಿ, ಹೊಸ ಕಾಂಟ್ರಾಕ್ಟ್ ಸಿಗುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ವೀಸಾ, ಕೆಲಸದ ಕರೆ ಬರುತ್ತೆ. ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ, ದಂಪತಿಗಳ ನಡುವೆ ಪ್ರೀತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಈಗ ಅಧಿಕಾರ ಬರುತ್ತೆ. ಈ ಸಮಯದಲ್ಲಿ ನೀವು ಒಂದು ತಪ್ಪನ್ನು ಮಾತ್ರ ಮಾಡಬಾರ್ದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ನೀವು ಎಷ್ಟು ಮೌನವಾಗಿದ್ದೀರೋ ಅಷ್ಟು ಬೇಗ ಬೆಳಿತೀರಿ. ಯಾರೊಂದಿಗೂ ಜಗಳಕ್ಕೆ, ವಾದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಸಂಜೆ ದೀಪ ಹಚ್ಚಿದರೂ ಕೂಡ ಮನೆ ಕತ್ತಲಾಗಿ ಕಾಣೋದು, ಕಾರಣ ಇಲ್ಲದೇ ಗಾಜಿನ ವಸ್ತು ಒಡೆಯೋದು, ದಂಪತಿಗಳ ನಡುವೆ ದಿನ ಜಗಳ, ಹಣ ಬಂದ ತಕ್ಷಣ ಖರ್ಚಾಗೋದು, ಜೇಡರ ಬೆಲೆ ಜಾಸ್ತಿ ಆಗೋದು, ಇವುಗಳಲ್ಲಿ 2-3 ಇದ್ರೂ ಕೂಡ ಭಯ ಬೇಡ. ಇದಕ್ಕೆ ಮಹಾ ಪರಿಹಾರ. ಪ್ರತಿ ಗುರುವಾರ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಕಡಲೆಬೇಳೆಯನ್ನು ಅರ್ಪಿಸಿ ಓಂ ಗುರುಭ್ಯೋ ನಮಃ ಅಂತ 11 ಬಾರಿ ಜಪ ಮಾಡಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಗೆ ಸಿಂಧೂರ ಹಚ್ಚಿ ಓಂ ಹನುಮತೆ ನಮಃ ಅಂತ 27 ಸಾರಿ ಜಪ ಮಾಡಿ. ಆ ತೆಂಗಿನಕಾಯಿಯನ್ನು ಮನೆಯ ಮುಖ್ಯ ದ್ವಾರದ